बोलो भारत माता के, कांग्रेस पार्टी के, डीके शिवकुमार के, सिद्धरामಯ್ಯ के, ಕೊತ್ತೂರು ಮಂಜಣ್ಣ के, ಆರ್ ನಾರಾಯಣನ್ के, ನೀಲಕಂಠನ್ के ಎಲ್ಲರಿಗೂ ನಮಸ್ಕಾರ. ಏನು ಈ 2024 ಲೋಕಸಭಾ ಚುನಾವಣೆ ಈ ಮುಖಂಡರ ಸಭೆಯನ್ನ ಪ್ರತಿ ಪಂಚಾಯಿತಿಯಲ್ಲೂ ನಿನ್ನೆಯಿಂದ ಏನು ಪ್ರಾರಂಭ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನೀಲಕಂಠಣ್ಣ ಅಮಾನುಲ್ಲಾ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ನಿಮ್ಗೆಲ್ಲ ಕೂಡ ಇಲ್ಲಿ ಎಲ್ಲ ನೀವು ವೋಟ್ ಹಾಕೋರಲ್ಲ, ವೋಟ್ ಹಾಕ್ಸೋರು ಅಂತ ಕರೆದಿರೋದು ಎಲ್ಲ ಕೂಡ ಮುಖಂಡರು. ನೀವು ಒಬ್ಬೊಬ್ರು ಒಂದೊಂದು 50 ಓಟು 100 ಓಟು ನಿಮ್ ಕೈಲಾದಷ್ಟು ಹಾಕ್ಸ್ತೀರಾ ಅಂತ ನಿಮ್ ಮುಖಂಡರ ಸಭೆ ಇದು ಕರೆದಿರೋದು. ಇದು ವೋಟರ್ ಸಭೆ ಅಲ್ಲ, ಇದು ಪಬ್ಲಿಕ್ ಮೀಟಿಂಗ್ ಅಲ್ಲ. ನಿಮ್ಗೆಲ್ಲ ನಾವು ಹೇಳೋದೇನಂದ್ರೆ, ಇಷ್ಟೊತ್ತು ಅಲ್ಲೂ ಹಿರಿಯರು ಹೇಳಿದ್ದಾರೆ, ಇನ್ನೂ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ. ನಮ್ಮ ಸರ್ಕಾರ ಬಂದ ನಂತರ 11 ತಿಂಗಳಿಂದ ಏನ್ ಕೆಲಸ ಮಾಡಿದೆ, ಈ ಬಡವರಿಗಾಗಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ, ಈ ಶಕ್ತಿ ಯೋಜನೆ ಇರ್ಬೋದು, ಈ ಬಸ್ ಫ್ರೀ ಇದೆಯಲ್ಲ ಹೆಣ್ಮಕ್ಳಿಗೆ, ಎಷ್ಟು ಕೋಟಿ ಈ ದಿನ ಇಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತ ಅಂಕಿಅಂಶಗಳ ಸಮೇತ ನಮ್ಮ ಸರ್ಕಾರ ಕೊಡ್ತಾ ಇದೆ. ಅನ್ನಭಾಗ್ಯ ಸ್ಕೀಮ್ ಇರ್ಬೋದು, 5 ಕೆಜಿ ಅಕ್ಕಿ ಕೊಟ್ಟು ಉಳಿದಂತ 5 ಕೆಜಿಗೆ ತಮ್ಮ ಖಾತೆಗೆ ನೇರವಾಗಿ 170 ರೂಪಾಯಿ ಒಬ್ಬ ವ್ಯಕ್ತಿಗೆ ಏನ್ ಬರ್ತಾ ಇದೆ ಅದಾಗಿರ್ಬೋದು. ವಿಶೇಷವಾಗಿ ಯುವಕರಿಗೆ ಯುವ ನಿಧಿ ಆಗಿರ್ಬೋದು. ನಮ್ಮ ಸರ್ಕಾರ ಏನೇನು ಈ 5 ಗ್ಯಾರಂಟಿಗಳನ್ನ ಕೂಡ ಈ ದಿನ ಕರೆಂಟ್ ಫ್ರೀ ಇರ್ಬೋದು, 200 ಯೂನಿಟ್ ಒಳಗಡೆ ಇರ್ತಕ್ಕಂಥ ಎಲ್ಲ ಕುಟುಂಬಗಳು ಕೂಡ, ಅದ್ರಲ್ಲಿ ನಾನು ಒಬ್ಬ, ನಮ್ಮ ಮನೇಲಿ 200 ಯೂನಿಟ್ ಬರ್ತಾ ಇಲ್ಲ, ನನಗೂ ಫ್ರೀ ಬರ್ತಾ ಇದೆ. ಇದೆಲ್ಲ ಕೂಡ 11 ತಿಂಗಳಿಂದ ನಾವು ತಗೊಂತಾ ಇದೀವಲ್ಲ, ಇದನ್ನ ನೀವೆಲ್ಲ ಮುಖಂಡರು ಹೋಗಿ ಪ್ರತಿ ಮನೆಗೂ ಕೂಡ ತಿಳಿಸ್ಬೇಕು. ಈ ತರ ಮಾಡ್ತಾ ಇದೆ ನಮ್ಮ ಸರ್ಕಾರ, ಈ ತರ ಇದನ್ನೆಲ್ಲ ಉಳಿಸ್ಕೊಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಲಿಷ್ಠವಾಗಿರ್ಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಏನ್ ಮಾಡುತ್ತೆ, ಯುವಕರಿಗೆ ಶಿಕ್ಷಣ ಮುಗಿದ ನಂತರ ಅವರ ಅಕೌಂಟ್ಗೆ 1 ಲಕ್ಷ ಬರ್ತಕ್ಕಂಥದ್ದು, ಒಂದು ಬಡ ಯಾರ್ಯಾರು ಫ್ಯಾಮಿಲಿ ಬಡ ಫ್ಯಾಮಿಲಿ ಇದ್ದಾರೆ ಅವ್ರ ಮನೇಲಿ ತಲಾ ಒಬ್ಬರಿಗೆ ಒಬ್ಬ ಹೆಣ್ಣು ಮಗಳಿಗೆ 1 ಲಕ್ಷ ಬರ್ತಕ್ಕಂಥ ಸ್ಕೀಮ್ ಇರ್ಬೋದು. ಈಗ ನರೇಗಾ, ಹಳ್ಳಿ ಕಡೆ ನರೇಗಾ ಜಾಸ್ತಿ ಮಾಡ್ತಾರೆ, ನರೇಗಾ ಈಗ 235 ರೂಪಾಯಿ ಇದೆ, ಅದನ್ನ 400 ರೂಪಾಯಿ ಮಾಡ್ತಕ್ಕಂಥದ್ದು. ಈಗ ಮೊನ್ನೆ ಎಲ್ಲ ಪಾಪ SIಗಳು PSIಗಳು CIಗಳು ಎಕ್ಸಾಮ್ ಬರ್ದು ಅವ್ರದ್ದೆಲ್ಲ ಸೋರಿಕೆ ಆಗಿದೆ ಅಂತ ಪ್ರಶ್ನೆ ಪತ್ರಿಕೆ ತೊಂದರೆ ಆಯ್ತು ಅವ್ರಿಗೆಲ್ಲ ಕೂಡ. ಪಾಪ ಎಷ್ಟೋ ಜನ ಕಷ್ಟಪಟ್ಟು ಓದಿ ಅವ್ರದ್ದೆಲ್ಲ ಹೋಯ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಿರಾ ಕಠಿಣ ಕ್ರಮ ತಗೊಳ್ತೀವಿ ಅಂತ ಈ ದಿನ ನಮ್ಮ ಸರ್ಕಾರ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬಂದ್ರೆ ತಗೊಂತೀವಿ ಅಂತ ಆ ಸ್ಕೀಮ್ ಇರ್ಬೋದು, ಅದ್ರ ಬಗ್ಗೆ ಗ್ಯಾರಂಟಿ ಇರ್ಬೋದು. ಅದೇ ರೀತಿ ಬಿಜೆಪಿ ಸರ್ಕಾರ ಮೊದಲು ಬಂದ ನಂತರ 2 ಕೋಟಿ ಉದ್ಯೋಗ ಕೊಡ್ತೀವಿ 1 ವರ್ಷಕ್ಕೆ ಅಂತ ಹೇಳಿದ್ರು. ಅದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಅದನ್ನೆಲ್ಲ ಕೂಡ ತಿಳ್ಕೊಂಡು ನಮ್ಮ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ಒಂದೊಂದು ಜಿಲ್ಲೆಗೆ 5,000 ಕೋಟಿಗಳನ್ನ ಫಸ್ಟೇ ಡಿಪಾಸಿಟ್ ತರ ಇಟ್ಟು ಆ ಜಿಲ್ಲೆಯಲ್ಲಿ ಯುವಕರಿಗೆ ಉದ್ಯೋಗ ಕಲ್ಪಿಸತಕ್ಕಂಥದ್ದಾಗಿರ್ಬೋದು. ಅದೇ ರೀತಿ ಪ್ರತಿ ಪಂಚಾಯತಿಯಲ್ಲೂ ಕೂಡ ಒಬ್ಬರನ್ನ ಪಂಚಾಯತಿಯಲ್ಲಿ ನೇಮಕ ಮಾಡಿ ಹೆಣ್ಣು ಮಕ್ಕಳಿಗೆ ಇಲ್ಲಿನ ಅವ್ರಿಗೆ ಅವ್ರದೇ ಆದಂತ ಏನು ಕಾನೂನು ಇದೆ, ಹೆಣ್ಣು ಮಕ್ಕಳಿಗೆ ಏನು ಹೋರಾಟ ಮಾಡಬಹುದು, ಏನೇನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು. ಬಹಳಷ್ಟು ಕಾರ್ಯಕ್ರಮಗಳು, ರೈತರಿಗೆ ಸಾಲ ಮನ್ನಾ ಮಾಡ್ತಕ್ಕಂಥದ್ದಾಗಿರ್ಬೋದು. ರೈತರಿಗೆ GST ಇಲ್ಲ. ಈ ದಿನ ನಾವು ಒಂದು ಉಳುಮೆ ಮಾಡಕ್ಕೆ ಒಂದು ಟ್ರ್ಯಾಕ್ಟರ್ ತಗೊಂಡ್ರೆ GST ಇದೆ. ನಮ್ಮ ಸರ್ಕಾರ ಬಂದ್ಮೇಲೆ ಆ GST ರೈತರಿಗೆ ಇರಲ್ಲ. ರೈತರು ಏನೇ ಕೆಲಸ ಮಾಡಲಿ GST ಒಳಪಟ್ಟಿರಲ್ಲ ಅಂತಕ್ಕಂಥ ನಿರ್ಧಾರ ಇರ್ಬೋದು. ಎಲ್ಲ ಕೂಡ ಇನ್ನೂ ಅನೇಕ ಬಡವರಿಗೆ ಆಗ್ತಕ್ಕಂಥದ್ದು. ಈಗ ತಾನೇ ಹಿರಿಯರು ಹೇಳಿದ್ರು, ಅಂಬಾನಿ ಅದಾನಿಗಲ್ಲ ಬಡವರಿಗೆ, ಈಗ ಅವ್ರಿಗೆ ಟ್ಯಾಕ್ಸ್ ಫ್ರೀ, ನಮ್ಮ ಮೇಲೆ GST ಆಗ್ತಾ ಇದಾರೆ. ಇದನ್ನೆಲ್ಲ ಕೂಡ ನೀವು ಇಲ್ಲಿ ಮುಖಂಡರು ಬಂದಿದ್ದೀರಲ್ಲ, ನೀವು ಓಟ್ ಹಾಕೋದಲ್ಲ, ಪ್ರತಿ ಮನೆಗೂ ಕೂಡ ಈ ತರ ಮಾಡದೆ ನೀವು ಮುಂದಿನ ದಿನ ಕಾಂಗ್ರೆಸ್ ಬಂದ್ರೆ ಇಲ್ಲಿ ನಮಗೆ KV ಗೌತಮ್ ಅವ್ರು ಗೆದ್ರೆ ಅವ್ರ ಕೇಂದ್ರಕ್ಕೆ ಹೋದ್ರೆ ಈ ತರ ನಮ್ಮ ಸರ್ಕಾರ ಲೆವೆಲ್ ಅಲ್ಲಿ ಈ ತರ ಕೆಲಸಗಳಾಗತ್ತೆ ಅಂತ ತಾವೆಲ್ಲ ಕೂಡ ಮನೆ ಮನೆಗೆ ಹೋಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ದು. ನೇನು ಕೇವಲ ಇನ್ನ ಇವತ್ತು 13ನೇ ತಾರೀಕು, ಇವತ್ತು ಇನ್ನೆಷ್ಟು ದಿನ ಇದೆ, ಇನ್ನು 13 ದಿನ ಇದೆ. ನಿಮ್ಗೆ 23ನೇ ತಾರೀಕುವರೆಗೂ ಮಾತ್ರ ಚುನಾವಣೆ ಪ್ರಚಾರ ಮಾಡ್ಲಿಕ್ಕೆ ಅವಕಾಶ. ತಾವೆಲ್ಲ ಕೂಡ ಇಷ್ಟು ದಿನ ಕಷ್ಟಪಟ್ಕೊಂಡ್ ಬಂದಿದ್ದಾರೆ ಈ ಪಂಚಾಯತಿ. ಇಷ್ಟೊತ್ತವರೆಗೂ ಈ ಪಂಚಾಯತಿನ ನಮ್ಮ ನಾಯಕರಾಗಿರ್ತಕ್ಕಂಥ ನನ್ನಣ್ಣ ಅವ್ರು ಹೇಳಿದ್ರು, ಪ್ರತಿ ಚುನಾವಣೆಯಲ್ಲಿ ಕೂಡ ನಾವು ಲೀಡೇ ತರಿಸಿದೀವಿ, ಮೊನ್ನೆ ಸ್ವಲ್ಪ ತೊಂದರೆ ಆಯ್ತು ಅಂತ. ನೀವೆಲ್ಲ ಕೂಡ ಕಷ್ಟಪಟ್ರು, ಇವತ್ತು ಕೂಡ ಲೀಡ್ ತರಿಸ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ. ನೀವೆಲ್ಲ ಕೂಡ ಕಷ್ಟಪಟ್ಟು ನಿಮ್ಗೇನೇ ಇಲ್ಲಿ ಇರ್ಲಿ, ಈ 13 ದಿನ ನೀವೆಲ್ಲ ಕಷ್ಟಪಟ್ರೆ
ಇಲ್ಲಿ ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ನಮ್ಮ ಪಕ್ಷಕ್ಕೆ ನಮಗೆ ಶಾಸಕರು ನಮ್ಮ ಆದಿನಾರಾಯಣ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಅವರು ಶಾಸಕರಿದ್ದಂಗೆ ಈಗ ಕೆ.ವಿ. ಗೌತಮ್ ಅವ್ರು ಗೆದ್ರೆ ಈಗ ನಮ್ಗೆ ಇಲ್ಲಿ MLA ಇಲ್ಲ. ಈಗ ಸದ್ಯಕ್ಕೆ ನಮ್ಗೆ ಸರ್ಕಾರ ಇದೆ, ಇನ್ನು 4 ವರ್ಷ ನಮ್ಮ ಸರ್ಕಾರ ಸದೃಢವಾಗಿರುತ್ತೆ. ಸರ್ಕಾರ ಲೆವೆಲ್ ಅಲ್ಲಿ ನಮ್ಮ ಕೆಲಸಗಳು, ನಮ್ಮ ಮಕ್ಕಳಿಗೋಸ್ಕರ ಇನ್ನೊಂದು ನಮ್ಮ ಕೆಲಸಗಳು ಬೇಕಂದ್ರೆ ಇಲ್ಲಿ ನಮ್ಗೆ MP ಆದ್ರೂ ಇರಬೇಕು. MP ಅವರು ಇದ್ರೆ ಅವ್ರ ಮುಖಾಂತರ ಹೋಗಿ ನಮ್ ಕೆಲಸಗಳು ಮಾಡ್ಕೊಬಹುದು. ಇದನ್ನು ಕೂಡ ನೀವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ನಿಮ್ ಊರಲ್ಲಿ ಒಬ್ಬ ಮನೆಗೆ ಏನಾದ್ರು ತೊಂದರೆ ಆದ್ರೆ ನೀವು ಲೀಡರ್ ನಿಮ್ಮ ಹತ್ರಕ್ಕೆ ಬರ್ತಾರೆ. ನೀವ್ ಯಾರ ಹತ್ರಕ್ಕೆ ಹೋಗ್ಬೇಕು? ನಮ್ಮ ಆದಿನಾರಾಯಣ, ನೀಲ್ಕಂಠಣ್ಣ, ನಮ್ಮ ಲೀಡರ್ ರಾಜೇಂದ್ರಣ್ಣ, ಇಂಥವ್ರ ಹತ್ರಕ್ಕೆ ಹೋಗ್ತೀರಾ? ಅಂತವ್ರೆಲ್ಲ ಕೂಡ ನಂದಣ್ಣ ಇರ್ಬೋದು. ಅಂತವ್ರ ಹತ್ರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ನಮ್ಮ ಪಕ್ಷ ಗೆಲ್ಲಬೇಕು. ಇಲ್ಲಿ MP-ನೂ ಗೆದ್ದಿಲ್ಲ, MLA-ನೂ ಗೆದ್ದಿಲ್ಲ ಅಂದ್ರೆ ನಾವೇನ್ ಮಾಡ್ಕೊಳ್ಳಕ್ಕಾಗುತ್ತೆ? ಸರ್ಕಾರ ಇರೋದು 4 ವರ್ಷ ಆಯ್ತು. ಬಂದಿರೋ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಎಲ್ಲಾ ರೀತಿಯಲ್ಲೂ ನಾವು ಕಾದಿರೋದೇ ಸರ್ಕಾರ ಬರ್ಲಿ ಅಂತ ಕಷ್ಟಪಟ್ಟಿರೋದು. ಇದು ಮೊದಲೆಲ್ಲ ನಮ್ಗೆಲ್ಲ ನಿಮ್ಮ ಕಷ್ಟಗಳಿಗೆ ಫಲಿತ ಸಿಗ್ಬೇಕು, ನಮ್ಮೂರಿನ ಎಲ್ರಿಗೂ ನಾವು ನ್ಯಾಯ ಕೊಡಿಸ್ಬೇಕಂದ್ರೆ ನಮ್ಗೆ ಸರ್ಕಾರ ಲೆವೆಲ್ದಲ್ಲಿ ನಮ್ಗೆ ಇದಿರ್ಬೇಕು. ಅದಕ್ಕೆ ನಾವೆಲ್ಲ ಕೂಡ ಕಷ್ಟಪಟ್ಟು ಇವತ್ತು ಇಲ್ಲಿ ಲೀಡ್ ತರಿಸಿ ಮೊದಲನೇದಾಗಿ ನಮ್ಮ ಮುಳಬಾಲ್ ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಸ್ಬೇಕು. ಯಾಕಂದ್ರೆ ಓಟ್ ಹಾಕ್ಸಿದ್ರೆ ನಾವೆಲ್ಲ ಕೇಳ್ಬೋದು, ಅಣ್ಣ ನಾವು ಓಟ್ ಹಾಕ್ಸಿದೀವಿ ಅವತ್ತು ನಮ್ಗೆ ಈ ಕೆಲಸ ಮಾಡ್ಕೊಡಿ ನಮ್ಮ ಆದಿನಾರಾಯಣವ್ರು ಕೇಳ್ಬೋದು. ನಾವು ಮುಂದಿನ ದಿನಗಳಲ್ಲಿ ಅವ್ರು ಗೆಲ್ಲಕ್ ಕೂಡ ಒಂದು ಬೇಸ್, ಇದು ಒಂದು ಪಾಯ ತರ. ಅದಕ್ಕೆ ತಾವೆಲ್ಲ ಕೂಡ 13 ದಿನ ಕಷ್ಟಪಡ್ರಿ, ನಿಮ್ ಕಷ್ಟಕ್ಕೆ ಅವ್ರು ನಿಲ್ತಾರ. ಮತ್ತೆ ಈ 13 ದಿನ ನೀವೆಲ್ಲ ಕಷ್ಟಪಟ್ರೆ ಮತ್ತೆ ಕೇಳ್ಬೋದು, ಅಣ್ಣ ಕಷ್ಟಪಟ್ಟು ನಮ್ಮ ಬೂತಲ್ಲಿ ಲೀಡ್ ಬಂದಿದೆ ಅಂತ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಮನೆಗೆ ಹೋಗಿ ಸುಮ್ನೆ ಓಟ್ ಹಾಕ್ರಿ ಅನ್ನೋದಲ್ಲ. ಈ ತರ ನಡೆಯುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇವಾಗ ಈ ತರ ಕೊಡ್ತಾ ಇದೆ. ಹೆಣ್ಮಕ್ಳಿಗೆ 2,000 ಬರ್ತಾ, ಪ್ರತಿಯೊಂದು ಅವ್ರಿಗೆ ಜ್ಞಾಪಕ ಮಾಡ್ಬೇಕು. ನೀವು ಹೋಗಿ ಇಲ್ಲಿ ನಮ್ಮ ಶಕ್ತಿನೇ ಇದೀನ ಮಹಿಳೆಯರು, ಅವ್ರನ್ನೆಲ್ಲ ಕೇಳ್ಬೇಕು. ಈ ತರ ಇದೆ, ಈ ತರ ಹೇಳ್ರಿ ಅಂತ ಪ್ರತಿಯೊಬ್ಬರಿಗೆ ಅರ್ಥ ಆಗೋ ತರ ಮಾಡಿ ನೀವು ಕನ್ವಿನ್ಸ್ ಮಾಡಿ ಓಟ್ ಹಾಕ್ಸಿದ್ರೆ ನಮ್ಗೆಲ್ಲ ಕೂಡ ಮುಂದಿನ ದಿನ ಒಂದು ಒಳ್ಳೆ ಭವಿಷ್ಯ ಇರುತ್ತೆ. ಎಲ್ಲರೂ ಕೂಡ ಒಂದು ಸಂತೋಷ, ಒಂದು ಉತ್ತಮ ವಾತಾವರಣದಲ್ಲಿ ಇರ್ಬೋದು ಅಂತ ಕೂಡ ಹೇಳ್ತಾ ನನಗೆ ಈ ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಕೂಡ ತಲೆಬಾಗಿ ನಮಸ್ಕರಿಸ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.